ಬಿಗ್ ಬಾಸ್ ನೋಡಲ್ಲ ಸರ್ ನಾವು. ಯಾಕೆ ಸರ್? ನಾವು ಈ ಕೆಲಸ ಡ್ಯೂಟಿ ಮೇಲೆ ಇರ್ತೀವಿ. ಸೊ ಅಂಥ ಸಂದರ್ಭದಲ್ಲಿ ನಮ್ಮ ಗಿಲ್ಲಿ ನಟನಾಗೆ ನಾವು 100% ಭಾಗ ನಮ್ಮ ಗಿಲ್ಲಿ ನಟಗೆ ಭಾರಿ ಸಂತೋಷ ನಮಗೆ. ಓಕೆ. ಶೋ ಮತ್ತು ಬಿಗ್ ಬಾಸ್ ನೋಡೋದು ನಾವು ಯೂಟ್ಯೂಬಲ್ಲಿ ನೋಡ್ತೀವಿ ಸರ್. ಒಂದು ಯೂಟ್ಯೂಬಲ್ಲಿ ನೋಡ್ತೀವಿ. ಸೊ ಹಂಗಾಗಿ ನಮ್ಮ ಈ ಹಳ್ಳಿ ಮಕ್ಕಳು ಬೆಳಿಬೇಕು ಸರ್. ನಮ್ಮ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಮ ಹಳ್ಳಿ ಮಕ್ಕಳು ಬೆಳಿಬೇಕು, ಹಳ್ಳಿ ಜನಗಳು ಬೆಳಿಬೇಕು. ಈಗ ನಮ್ಮ ಹನುಮಂತಪ್ಪ ಬೆಳೆದಿದ್ದಾನೆ, ಹನುಮಂತಪ್ಪ ಮಾಡಿ ಮತ್ತು ಆಮೇಲೆ ಸುಮಾರು ಜನ ಬೆಳೆದಿದ್ದಾರೆ. ಅಂಥವ್ರಿಗೆ ನಾವು ಸಪೋರ್ಟ್ ಮಾಡ್ಬೇಕು ಸರ್. ಈಗ ಟೌನಿಂದ ಬಂದಿರತಕ್ಕಂಥವ್ರು, ನಾವು ಹಳ್ಳಿಯಿಂದ ಬಂದಿರತಕ್ಕಂಥವ್ರು, ಸರಿ ತಾನೆ? ಸೊ ಹಾಗೆ ಥ್ಯಾಂಕ್ ಯು ಫಾರ್ ಯು. ಓಕೆ. ಯೂಟ್ಯೂಬಲ್ಲಿ ನೋಡ್ತೀನಿ ಅಂತ ಹೇಳ್ತೀರಿ, ಯಾವ ಎಪಿಸೋಡ್ ನೋಡಿದ್ದೀರಾ ನೀವು? ಸರ್ ನಮ್ಮ ಗಿಲ್ಲಿ ನಟಂದು ಒಂದು 2-3 ಸೀರಿಯಲ್ ನೋಡಿದ್ದೀನಿ ನಾನು. ಒಳ್ಳೆ ಚೆನ್ನಾಗಿ ಮಾಡ್ತಾರೆ. ಅವನ ಜೊತೆಗೆ ಒಂದು ಒಳ್ಳೆ ಹುಡುಗಿ ಇದೆ, ಕಾವ್ಯ ಅಂತಂದು. ಅವರು ಚೆನ್ನಾಗಿ ಮಾಡ್ತಾರೆ ಸರ್. ನೋಡೋಲ್ಲ ಅಂತ ಎಲ್ಲ ತಿಳ್ಕೊಂಡಿದ್ದೀರಾ? ಅಲ್ಲ, ಆದರೂ ಯೂಟ್ಯೂಬಲ್ಲಿ ನಾವು ಫ್ರೀ ಇದ್ದಾಗ ನಾವು ಒಂದು ನೈಟು 12 ಗಂಟೆ ಮೇಲೆ ಕೊಟ್ಟು ನೋಡ್ತೀವಿ. ನಮ್ಮ ಫ್ರೆಂಡ್ಗಳೆಲ್ಲರೂ ಬಿಗ್ ಬಾಸ್ ಎಲ್ಲ ನೋಡ್ತಾ ಇರ್ತಾರೆ 100% ಭಾಗ. ಬಿಗ್ ಬಾಸ್ ಯಾರು ಇಷ್ಟ ಆಗಲಿಲ್ಲ ನನಗೆ ಸರ್? ಅದ್ರ ಬಗ್ಗೆ ಹೇಳೋಕ್ಕೆ ಇಷ್ಟಪಡಲ್ಲ ನಾನು. ನೇರವಾಗಿ ಹೇಳ್ಬೇಕಂದ್ರೆ ನಮ್ಮ ಗಿಲ್ಲಿ ನಟ ಭಾರಿ. ಅವ್ರ ಬಗ್ಗೆ ಇದಕ್ಕಿದಂತೆ ನೇರ ದಿಟ್ಟ ನಿರಂತರ ನಂದು ಹೇಳ್ತೀನಲ್ಲ, ನಮ್ಗೆ ಅವರೊಬ್ಬರು ಲೈಕ್ ಆಗಿದ್ದಾರೆ. ಅವ್ರ ಜೊತೆಗೆ ಹುಡುಗಿರ್ತಕ್ಕಂಥ ಹುಡುಗಿನೂ ಲೈಕ್ ಆಗೈತೆ. ಅವನಿಗೆ 100% ಭಾಗ ಡನ್. ಅವರೇ ಗೆಲ್ಲಬೇಕು, ಗೆಲ್ಲಿಯೋದು ಅವರೇ ಗೆಲ್ಲಬೇಕು, ಗೆದ್ದೇ ಗೆಲ್ಲಿತಾರೆ ಅವರು. ಓಕೆ ಸರ್. ನಿಮಗೆ ಸರ್ ನಮಸ್ತೆ ಸರ್. ಬಿಗ್ ಬಾಸ್ ನೋಡ್ತೀರಾ? ಹಾಂ ಸರ್, ನೋಡ್ತೀವಿ. ಯಾರು ಇಷ್ಟ ಸರ್ ನಮಗೆ ಈ ಸೀಸನ್ನಲ್ಲಿ ಗಿಲ್ಲಿ ಮತ್ತು ಕಾವ್ಯ ಇಷ್ಟ ಸರ್. ಹೌದಾ? ಹಾಂ ಸರ್. ಅವ್ರಿಬ್ರು ಇಷ್ಟ ಸರ್ ತುಂಬ ಇಷ್ಟ ತುಂಬ ಜನ ಅದಕ್ಕಿಂತ ಸರ್. ಇಲ್ಲ, ಮಲ್ಲಮ್ಮನೂ ತುಂಬ ಇಷ್ಟ. ಆದರೂ ಈಗ ಸದ್ಯ ಒಂದು ಸ್ವಲ್ಪ ಕಾಮಿಡಿ ಅದು ಇದು ಎಲ್ಲ ಚೆನ್ನಾಗಿ ಮಾಡ್ಕೊಂತ ಜೋಡಿ ಅಂತ ಹೇಳಕ್ಕೆ ಬಂದರೆ ಗಿಲ್ಲಿ ಕಾವ್ಯ ತುಂಬ ಇಷ್ಟ ಸರ್. ಹಾಂ ಸರ್. ಬಿಗ್ ಬಾಸ್ ಯಾರು ಇಷ್ಟ ಇಲ್ಲ ಸರ್? ಇಲ್ಲ, ಆ ಥರನೂ ಹೇಳೋಕ್ಕಾಗಲ್ಲ. ಯಾರು ಇಷ್ಟ ಇಲ್ಲ ಅಂತ, ಎಲ್ಲರೂ ಇಷ್ಟ. ನಮ್ಮ ಕರ್ನಾಟಕದವರಲ್ಲ ಎಲ್ಲರೂ ಇಷ್ಟ. ಯಾರು ಮಾಡ್ತಿದ್ದಾರೆ ಸರ್? ಓವರ್ ಆ್ಯಕ್ಟಿಂಗ್ ಅಂತ ಬಂದರೆ ಇಲ್ಲ ಯಾರು ಮಾಡ್ತಾರ? ಇಲ್ಲ ಮಾಡ್ತಿಲ್ಲ ಸರ್. ಯಾರು ಗೆಲ್ಲಬೇಕು ಸರ್? ಮಲ್ಲಮ್ಮ ಇಲ್ಲ ಗಿಲ್ಲಿ, ಅವರಿಬ್ಬರಲ್ಲಿ ಯಾರಾದರೂ ಒಬ್ರಿಗಿದ್ರೆ ಓಕೆ ಸರ್. ಯಾರು ಫೈನಲಾಗಿ ಬರ್ಬೋದು? ಸರ್ ಫೈನಲ್ಲಿಗೆ ಮಲ್ಲಮ್ಮ ಅವರು ಬರ್ಬೋದಂತ ಒಂದು ಏನೋ ಒಪಿನಿಯನ್ ಸರ್. ಹಾಂ ಸರ್, ಗಿಲ್ಲಿ ಮತ್ತು ಮಲ್ಲಮ್ಮ. ರಕ್ಷಿತ ಹೇಗೆ ಆಡ್ತಾ ಇದ್ದಾರೆ? ಪರವಾಗಿಲ್ಲ ಸರ್, ಅವರು ಚೆನ್ನಾಗಿ ಮಾಡ್ತಿದ್ದಾರೆ. ಹಾಂ ಸರ್. ನಿಮ್ಮ ಉತ್ತರ ಕರ್ನಾಟಕದ ಮಾಡು ನಿಪ್ಪಾಳು ಹೇಗೆ ಆಡ್ತಾ ಇದ್ದಾರೆ? ಹೇಗೆ ಅನಿಸ್ತು? ಸರ್ ಮಾಳು ನಿಪ್ನಾಳ್ ಅವರು ತುಂಬ ಒಳ್ಳೆ ಹಿನ್ನೆಲೆ ಗಾಯಕರು ಕೂಡ ಹೌದು. ಅವ್ರದ್ದು ಬರಬೇಕು, ಬಡವ್ರ ಮಕ್ಕಳು ಬೆಳಿಬೇಕು. ಆದರೂ ಸರ್ ಚೆನ್ನಾಗಿದೆ ಸರ್ ಅವರು. ಹಾಂ ಸರ್, ಚೆನ್ನಾಗಿದೆ. ಅಹಂಕಾರ ಏನಿಲ್ಲ ಅವ್ರದ್ದು, ನಾರ್ಮಲ್ಲಾಗೆ ಸಿಂಪಲ್ಲಾಗೆ ಹಳ್ಳಿ ರೀತಿ ವಾತಾವರಣ ಚೆನ್ನಾಗಿದ್ದು ಮಾಡ್ಕೊಂಡು ಹೋಗ್ತಾರೆ ಸರ್. ಬಿಗ್ ಬಾಸ್ ಬಗ್ಗೆ ಫೈನಲಾಗಿ ಏನು ಹೇಳ್ತೀರಾ? ಸರ್ ಹೇಳ್ಬೇಕಂದ್ರೆ ಬಿಗ್ ಬಾಸ್ ನಾವು ಇಡೀ ನಮ್ಮ ಕರ್ನಾಟಕ ಜನತೆ ಯಾರು ಕೂಡ ನೋಡೋಕ್ಕಾಗಲ್ಲ ಅನ್ನೋರು ಯಾರೂ ಇಲ್ಲ. ಪ್ರತಿಯೊಬ್ಬರು ಇಷ್ಟ ಇಲ್ಲದಿದ್ದರೂ ಕೂಡ ಒಂದು ತುಂಬ ಏನೋ ಒಂದು ಮಾತಿನ ಶೈಲಿಗಳಾಗಲಿ, ಏನೋ ಸುದೀಪ್ ಸರ್ ಹೇಳೋವಂಥ ಕೆಲವೊಂದು ಹಿತನುಡಿಗಳು ತುಂಬ ಲೈಫಲ್ಲಿ ನಮಗೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ಒಂದು ಇದರಲ್ಲಿ ತುಂಬ ಖುಷಿಯಿಂದ ಎಲ್ಲರೂ ನೋಡೋಕ್ಕೆ ಇಷ್ಟಪಡ್ತಾರೆ ಸರ್.